ಕೆಂಪೇಗೌಡ ಸಾಂಸ್ಕೃತಿಕ ಸಂಘ ಮತ್ತು ನಮ್ಮ ಈ ಒಂದು ಬಡಾವಣೆಯ ಎಲ್ಲ ಮುಖಂಡರುಗಳು ಸೇರಿ ಈ ಒಂದು ದಿವಸ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಮತ್ತು ನಮ್ಮ ಈ ಭಾಗದ ದೇವತೆ ಬಂಡೆ ಮಹಾಕಾಳಿ ತಾಯಿಯ ಒಂದು ಉತ್ಸವ ಇವೆಲ್ಲವನ್ನು ಸೇರಿ ನಮ್ಮ ಈ ಒಂದು ಬಡಾವಣೆಯ ಹಬ್ಬವನ್ನು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಆಚರಣೆ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಬಡಾವಣೆಯ ಮಕ್ಕಳು, ತಾಯಂದಿರು, ಅಕ್ಕ ತಂಗಿಯಂದಿರು ಎಲ್ಲ ಭಾಗವಹಿಸಿ ಅತಿ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನೇನು ಆಚರಣೆ ಮಾಡ್ತಾಯಿದ್ದಾರೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ನಮ್ಮ ಮಿತ್ರರೆಲ್ಲ ಸೇರಿ ಇನ್ನೂ ಹೆಚ್ಚಿನ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮನ ಆಚರಣೆ ಮಾಡಲಿ. ಮತ್ತು ನಮ್ಮ ಈ ಒಂದು ಕೆಂಪೇಗೌಡ ಸಾಂಸ್ಕೃತಿಕ ಸಂಘ ಹಲವಾರು ಕಾರ್ಯಕ್ರಮಗಳು ಮಾಡ್ತಾರೆ. ಗುಹಗಿರಿ ಯಾತ್ರೆ ಮತ್ತು ಕೆಂಪೇಗೌಡ ಉತ್ಸವ, ಆರೋಗ್ಯ ತಪಾಸಣೆ, ಸ್ವಚ್ಛತಾ ಅಭಿಯಾನ, ಈ ರೀತಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನೇನು ಮಾಡ್ತಾಯಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಸದಾ ಅವ್ರ ಜೊತೆಯಲ್ಲಿ ಇರ್ತೀವಿ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಮಾಡಲಿ ಅಂತೇಳಿ ಮತ್ತೊಮ್ಮೆ ಅವ್ರಿಗೆಲ್ಲ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಇಲ್ಲಿ ಒಂದು ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದರೆ, ಇವತ್ತು ಕರ್ನಾಟಕ ಕನ್ನಡ ತಾಯಿ ಭುವನೇಶ್ವರಿ. ಈ ನೆಲದಲ್ಲಿ ಯಾರೇ ಬಂದು ನೆಲೆಸಿದ್ರು ಅವರೆಲ್ಲ ನಾವು ಕನ್ನಡಿಗರು ಅನ್ನೋ ಒಂದು ಭಾವನೆನ ಅವರೆಲ್ಲ ತಂದ್ಕೊಬೇಕು. ಅವ್ರ ಮನೆಯಲ್ಲಿ ಅವ್ರು ಯಾವುದೇ ಒಂದು ಭಾಷೆನ ಮಾತಾಡಲಿ, ವ್ಯಾವಹಾರಿಕವಾಗಿ ಸಾಮಾಜಿಕವಾಗಿ ನಾವೆಲ್ಲ ಕನ್ನಡಿಗರು ಅನ್ನೋ ಒಂದು ರೀತಿನ ಬೆಳೆಸ್ಕೊಂಡು ಕನ್ನಡನ ಮಾತಾಡೋದನ್ನು ಕಲಿಬೇಕು. ನಾವೆಲ್ಲ ಮಿತ್ರರು ಏನು ವರ್ಷಕ್ಕೊಂದು ಸರಿ ರಾಜ್ಯೋತ್ಸವ ಮಾಡ್ತೀವಿ ಅನ್ನೋದನ್ನು ಬಿಟ್ಟು ಪ್ರತಿ ದಿವಸ ಕನ್ನಡ ತಾಯಿ ಪೂಜೆ ಮಾಡಿ ಎಲ್ಲರಿಗೂ ಕನ್ನಡ ಕಲಿಸೋ ಅಂಥ ಕೆಲಸನ ಮಾಡಿ, ಬೇರೆ ಯಾರೇ ಬಂದರೂ ಅವ್ರ ಜೊತೆಲೆಲ್ಲ ನಾವೆಲ್ಲ ಕನ್ನಡದಲ್ಲೇ ಮಾತಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ, ಇವಾಗ ಹೊರ ರಾಜ್ಯಗಳಲ್ಲಿ ನಾವು ನೋಡ್ತೀವಿ, ತಮಿಳುನಾಡು, ಕೇರಳ ಎಲ್ಲ ಅವ್ರ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆಯಲ್ಲೂ ಮಾತೇ ಆಡೋದಿಲ್ಲ. ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಅದು ನಿಮಗೆ ಸೇರಿದ್ದು. ಆ ಒಂದು ನಿಟ್ಟಿನಲ್ಲಿ ನಾವು ಕನ್ನಡಿಗರು ಸ್ವಾಭಿಮಾನಿಗಳಾಗಿ ನಮ್ಮ ಕನ್ನಡವನ್ನು ಬೆಳೆಸೋವಂಥ ಕಾರ್ಯಕ್ರಮನ ಮಾಡೋಣ. ಮುಂದಿನ ದಿನಗಳಲ್ಲಿ ನಮ್ಮ ಮಿತ್ರರೆಲ್ಲ ಆ ಕೆಲಸ ಮಾಡ್ತಾರೆ ಅಂತೇಳಿ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಸರ್, ನಾವು 1992ರಿಂದ ಶ್ರೀ ಕೆಂಪೇಗೌಡ ಸಾಂಸ್ಕೃತಿಕ ಕಲಾ ಸಂಘ ಅಂತ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ಸರಳವಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮನ ಹಮ್ಮಿಕೊಂಡ್ಬರ್ತಾಯಿದ್ದೀವಿ. ಹಾಗೆ ಸಮಾಜಮುಖಿಯಾಗಿ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಇತರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾಯಿದ್ದೀವಿ. ಪ್ರತಿ ವರ್ಷ ತಪ್ಪದೆ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಜೊತೆಗೆ ನಾಡದೇವತೆ ಶ್ರೀ ಬಂಡಿ ಮಹಾಕಾಳಮ್ಮ ದೇವಿಯನ್ನು ಸಹ ಆರಾಧಿಸ್ತಾ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಉತ್ಸವಗಳನ್ನ ಮಾಡ್ತಾಯಿದ್ದೀವಿ. ಸಾರ್ವಜನಿಕರೊಂದಿಗೆ ಎಲ್ಲರ ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ ಮತ್ತು ನಮ್ಮ ಎಲ್ಲ ಅಕ್ಕಪಕ್ಕದ ಸಂಘ ಸಂಸ್ಥೆಗಳ ಸಹೋದರರ ಮತ್ತು ಸ್ನೇಹಿತರ ಸಹಕಾರದೊಂದಿಗೆ ಇಲ್ಲಿವರೆಗೂ ಸರಳವಾಗಿ ಹಾಗೂ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡ್ಬರ್ತಾಯಿದ್ದೀವಿ. ಸುಮಾರು 1992 ಅಂದರೆ 33 ವರ್ಷದಿಂದ ಮಾಡ್ತಾಯಿದ್ದೀವಿ ಕಾರ್ಯಕ್ರಮನ. ಕನ್ನಡ ರಾಜ್ಯೋತ್ಸವ ನಾವು 365 ದಿನ ಆಚರಣೆ ಮಾಡ್ಬೋದು. ಒಂದು ದಿನಕ್ಕೆ ಸೀಮಿತವಾಗಿರಬಾರ್ದು. ನಾವೆಲ್ಲ ಕನ್ನಡಿಗರು. ಒಂದು ತಿಂಗಳಿಗೆ ಸೀಮಿತವಾಗಬಾರ್ದು. ಪ್ರತಿ ದಿನನೂ ಮಾಡಿದ್ರೆ ಅದು ಕನ್ನಡ ಹಬ್ಬನೇ. ನಾವೆಲ್ಲ ಕನ್ನಡ ತಾಯಿ ಭುವನೇಶ್ವರಿ ಮಕ್ಕಳಾಗಿರೋದ್ರಿಂದ ಪ್ರತಿದಿನ ಮಾಡಿದ್ರೂ ತಪ್ಪೇನಿಲ್ಲ. ಪ್ರತಿದಿನ ಮಾಡೋಕ್ಕಾಗಲ್ಲ. ಅಂದರೆ ನವಂಬರ್ ಡಿಸೆಂಬರಲ್ಲಿ ಪ್ರತಿತಿ ಮಾಡ್ಕೊಂಬಂದಿರೋದು. ಅದರಿಂದ ಈ ತಿಂಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಸರ್. ಈಗಲೂ ಥರ ಹೊರ ರಾಜ್ಯಗಳಿಂದ ಬಂದು ಕನ್ನಡ ಬಳಕೆ ತುಂಬ ಕಡಿಮೆ ಆಗ್ತಾ ಇದೆ. ಅವ್ರ ಬಗ್ಗೆ ಕನ್ನಡ ಬರ್ತಾ ಇಲ್ಲ. ಅವ್ರ ಬಗ್ಗೆ ತಾವು ಏನು ಹೇಳ್ತೀರಾ? ಎಲ್ಲರೂ ಅವರು ನಮ್ಮ ಥರನೇ ಸ್ನೇಹಿತರು, ಇಲ್ಲಿ ಜೀವನೋಪಾಯಕ್ಕೆ ಬಂದಿರ್ತಾರೆ. ಅವರು ನಮ್ಮ ಜೊತೆಲಿ ಕನ್ನಡ ಕಲಿತು ನಮ್ಮಲ್ಲಿ ಒಬ್ಬರಾಗಿ ಬದುಕಬೇಕು ಅಂತ ಅವ್ರ ಹತ್ರ ನಾವು ಮನವಿ ಮಾಡ್ಕೋತೀವಿ ಸರ್. ಇವತ್ತು ಕನ್ನಡ ರಾಜ್ಯೋತ್ಸವ ಜೊತೆಗೆ ಶ್ರೀ ಬಂಡಿ ಮಹಾಕಾಳಮ್ಮ ದೇವಿ ಉತ್ಸವ ನಡೆಯುತ್ತೆ. ರಕ್ತದಾನ ಶಿಬಿರ ನಡೀತಾ ಇದೆ. ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ಅದರಲ್ಲಿ ಮಧುಮೇಹ, ಕಣ್ಣಿನ ತಪಾಸಣೆ ಮತ್ತು ರಕ್ತದೊತ್ತಡ, ECG, ಹಾಗೆ ದಂತ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಇಷ್ಟು ಹಮ್ಮಿಕೊಂಡಿದ್ದೀವಿ ಸರ್. ಓಕೆ, ನಾಗರಾಜ್ ಅಂತೇಳಿ ಸರ್. ನಮ್ಮ ಕನ್ನಡ ರಾಜ್ಯೋತ್ಸವನ ಅದ್ಧೂರಿಯಾಗಿ ನವಂಬರ್ ತಿಂಗಳಲ್ಲಿ ಅಲ್ಲದೆ ನಾವು ನವಂಬರ್ ಕನ್ನಡಿಗರಾಗ್ದೇ ನಂಬರ್ 1 ಕನ್ನಡಿಗರಾಗಬೇಕು. ಈ ಭಾಷೆನ, ಈ ಜನಪ್ರಿಯತೆಯನ್ನು ಎಲ್ಲರೂ ನೆನೆಸ್ತಾ ಇರಬೇಕು. ಬೇರೆ ಎಲ್ಲ ಕರ್ನಾಟಕಕ್ಕೆ ಬಂದು ಅವರ ಜೀವನ ಕಟ್ಕೊಂಡಿದ್ದಾರವರೆಲ್ಲ ಈ ಕನ್ನಡ ಭಾಷೆನ ಕಲಿತು ಅವರವರ ಜೀವನದಲ್ಲಿ ಅಳವಡಿಸ್ಕೊಂಡು ಅವರವರು ಏನು ವ್ಯವಹಾರ ಮಾಡ್ತಾ ಇದ್ದಾರೆ, ನಮ್ಮ ಜೊತೆನೂ ಸಹ ಅವರು ಭಾಗಿಯಾಗಿ ಕನ್ನಡನ ಉತ್ತುಂಗ ಶಿಖರಕ್ಕೆ ಏರಿಸಬೇಕು ಅಂತ ನಾನು 2 ಮಾತಲ್ಲಿ ಮುಗಿಸ್ತೀನಿ. ಶ್ರೀ ಕೆಂಪೇಗೌಡ ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ನಾವು ಇಂದು ನಮ್ಮ ಗ್ರಾಮ ದೇವತೆ ಬಂಡಿ ಮಹಾಕಾಳಿ ದೇವಿ ಉತ್ಸವ ಹಾಗೂ 70ನೇ ಕನ್ನಡ ರಾಜ್ಯೋತ್ಸವ ನವಂಬರ್ನಲ್ಲಿ ಮಾಡಬೇಕಾಗಿತ್ತು. ಆ ನವಂಬರ್ನಲ್ಲಿ ನಮಗೆ
ಟೈಮ್ ಆಗಿಲ್ಲ ಅಂತ ಹೇಳಿ ವರ್ಷ ಪೂರ್ತಿ ನಾವು ಕನ್ನಡ ರಾಜ್ಯೋತ್ಸವ ಕೂಡ ಆಚರಿಸೋದು 365 ದಿನ ಆಚರಿಸಿದ್ರು ಕೂಡ ಒಳ್ಳೆಯದೇ. ಆದ್ದರಿಂದ ನಾವೇನು ಅಂತ ಅಂದರೆ ಇವತ್ತು ನಮ್ಮ ಆರೋಗ್ಯ ತಪಾಸಣೆ ಹಾಗೂ ನಮ್ಮ ಬಂಡಿ ಮಹಂಕಾಳಿ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಏರಿಯಾದಲ್ಲಿ ನಮ್ಮ ಬೃಂದಾವನ್ ನಗರ ಎಲ್ಲ ನಮ್ಮ ಗ್ರಾಮದ ಜನದ ಜೊತೆಯಲ್ಲಿ ಆಚರಿಸಬೇಕು ಅಂತ ನಾವು ಅದ್ಧೂರಿಯಾಗಿ ಏರ್ಪಡಿಸಿಕೊಂಡಿದ್ದೇವೆ. ಇವತ್ತು ಕಾರ್ಯಕ್ರಮ ನಾವು ಏನು ಮಾಡಿಕೊಂಡಿದ್ದೇವೆ? ಇವತ್ತಿನ ಕಾರ್ಯಕ್ರಮ ನಾವು ಅನ್ನದಾನ ಏರ್ಪಡಿಸಿದ್ದೇವೆ. ಆ ಜೊತೆಗೆ ನಮ್ಮ ಆರೋಗ್ಯ ತಪಾಸಣೆದು ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಮಕ್ಕಳಿಗೆ ಆಟದ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಮತ್ತು ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆ ಮತ್ತು ನಮ್ಮ ಇಲ್ಲಿ ಇರುವಂಥ ಹಿರಿಯ ನಾಗರಿಕರಿಗೆ ಒಂದು ಸನ್ಮಾನದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಉಮೇಶ್ ತಟ್ವಾಳ್. ಪ್ರತಿ ವರ್ಷ ಈ ಬಡಾವಣೆಯಲ್ಲಿ ಹಬ್ಬದ ವಾತಾವರಣ ಇರ್ತದೆ. ಯಾಕೆಂದರೆ ಕನ್ನಡ ರಾಜ್ಯೋತ್ಸವ ಜೊತೆಗೆ ಬಂಡಿ ಮಹಾಂಕಾಳಮ್ಮನ ಉತ್ಸವ ಇರ್ತದೆ. ಉತ್ಸವ ಜೊತೆಗೆ ಮಕ್ಕಳಿಗೆ ಆಟದ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದು ಮತ್ತು ಇಲ್ಲಿ ಬಡಾವಣೆಯ ಇವ್ರಿಗೆಲ್ಲನೂ ಸನ್ಮಾನ ಮಾಡಿ ಅವ್ರಿಗೆಲ್ಲ ಅನ್ನದಾನ ಮಾಡೋದಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮವೂ ಚೆನ್ನಾಗಿ ಈ ಬಡಾವಣೆಯವರೆಲ್ಲ ಸಹಕರಿಸಿ ಪ್ರತಿಯೊಬ್ಬರು ಸ್ವಂತ ದುಡ್ಡಿಂದ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಹಾಕ್ಕೊಂಡು ಈ ಒಂದು ಇದರಲ್ಲಿ ಬಡಾವಣೆಯಲ್ಲಿ ತುಂಬ ಉತ್ಸುಕತೆಯಿಂದ ಅವರು ಇದನ್ನು ಕನ್ನಡ ರಾಜ್ಯೋತ್ಸವ ಮತ್ತು ಬಂಡಿ ಮಹಾಂಕಾಳಮ್ಮ ಉತ್ಸವನ ಮಾಡ್ತಾಯಿರ್ತಾರೆ. ITBTನಲ್ಲಿ ಏನಂದರೆ ನಾವು ನಮ್ಮ ಮನೆಯಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ನಾವು ಕನ್ನಡ ಕಲೀಲಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ, ಬೇರೆ ಕಡೆಯಿಂದ ಬಂದಿರ್ತಾರೆ, ಅವ್ರೇನು ಮಾಡ್ತಾರೆ ಇಂಗ್ಲೀಷು, ಹಿಂದಿ, ಈ ತಮಿಳು, ತೆಲುಗು ಅದೆಲ್ಲ ಕಲಿತಾರೆ. ಅವ್ರಿಗೆ ನಾವೇ ತಿಳುವಳಿಕೆ ಹೇಳ್ಬಿಟ್ಟು ಅವ್ರಿಗೇನು ಮಾಡಬೇಕು, ಕನ್ನಡ ಕಲಿಸ್ಬೇಕು. ನಾವೇ ಕನ್ನಡದಲ್ಲಿ ಮಾತಾಡಿಲ್ಲ ಅಂದರೆ ಅವ್ರು ಕಲಿಯೋಲ್ಲ. ನಾವೇನು ಮಾಡ್ತೀವಿ, ಬೇರೆ ಭಾಷೆಗೆ ಮಾರು ಹೋಗ್ಬಿಟ್ಟು ಅವ್ರೇನು ಮಾತಾಡ್ತಾರೆ ಅದನ್ನು ನಾವು ಕಲಿಯೋಕ್ಕೆ ಹೋಗ್ತೀವಿ. ಅದು ತಪ್ಪೋದು. ನಾವು ಮನೆಯಿಂದನೂ ಸ್ಟಾರ್ಟ್ ಮಾಡಬೇಕು. ಕನ್ನಡ ಫಸ್ಟ್ ಕಲಿಸಿ ಬೇರೆ ಭಾಷೆ ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಮಾತ್ರ ಉಪಯೋಗಿಸ್ಬೇಕು. ಆ ರೀತಿ ಇರಬೇಕು. ಅದು ಎಲ್ಲರಿಗೂ ಪಾಪ ಇಲ್ಲಿಂದನೇ ನಾವು ತಿಳುವಳಿಕೆ ಮಾಡಬೇಕು. ಕನ್ನಡ ಯಾವುದೇ ಕಾರಣಕ್ಕೂ ಅಳಿಸೋಗ್ಬಾರ್ದು, ಅದನ್ನು ಬೆಳೆಸಬೇಕು. ಅದು ನಾವು ಇವಾಗಲಿಂದ ಮಾಡ್ಕೊಂಡು ಹೋದರೆ ನಮ್ಮ ಮಕ್ಕಳು ಮತ್ತು ಮುಂದಿನ ಒಂದು ಪೀಳಿಗೆಗೆ ಉಪಯೋಗ ಬರ್ತದೆ, ಕನ್ನಡ ಉಳಿತದೆ ಅಂತ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಒಂದು ಇವರು ರವಿ ಸುಬ್ರಹ್ಮಣ್ಯ ಇರ್ಬೋದು, ತಿಮ್ಮೇಗೌಡರು ಇರ್ಬೋದು, ಮತ್ತು ಇವರು ನಮ್ಮ ಅರಮನೆ ಶಂಕರ್ ಇರ್ಬೋದು, ಇಲ್ಲಿ ಸ್ಥಳೀಯ ನಾಯಕರು ಯಾರಿದ್ದಾರೆ ಅವ್ರಿಗೆಲ್ಲ ಇನ್ವೈಟ್ ಮಾಡಿದ್ದೀವಿ. ಅವರೆಲ್ಲರೂ ಬಂದು ಇಲ್ಲಿ ಸಹಕಾರ ಕೊಟ್ಟು ಒಂದು ಫ್ಲಾಗ್ ಹಾಸ್ಟಿಂಗ್ ಇರ್ಬೋದು, ಅಮ್ಮನವ್ರ ಉತ್ಸವಕ್ಕಿರ್ಬೋದು, ಮತ್ತು ಇಲ್ಲೇನು ಒಂದು ಕಣ್ಣಿನ ತಪಾಸಣೆ ಇರ್ಬೋದು, ಇದೆಲ್ಲದಕ್ಕೂ ಸಹಕಾರ ಕೊಡ್ತಾರೆ. ಇಲ್ಲಿ ಸ್ಥಳೀಕರು, ಮುಖ್ಯವಾಗಿ ನಮಗೆ ಸ್ಥಳೀಕರು ಎಲ್ಲದಕ್ಕೂ ಸಹಕಾರ ಕೊಟ್ಟು ಅವರು ಸ್ವಂತವಾಗಿ ದುಡ್ಡೆಲ್ಲ ಹಾಕಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ಪ್ರತಿ ವರ್ಷ ಹಿಂಗೆ ಯಶಸ್ವಿಗೊಳಿಸಲಿ ಅಂತ ಹೇಳ್ಬಿಟ್ಟು ನಿಮ್ಮ TV ಮುಖಾಂತರ ಇಲ್ಲಿ ಬಡಾವಣೆ ಜನತೆಗೆ ನಾವು ಕೇಳ್ಕೊತಾ ಇದ್ದೀವಿ. ನನ್ನ ಧರ್ಮರಾಜು, ಈಗ ಕರ್ನಾಟಕ ಕೆಂಪೇಗೌಡ ಸಾಂಸ್ಕೃತಿಕ ಕಲಾ ಸಂಘದ ಸದಸ್ಯರು. ಈ ಕಾರ್ಯಕ್ರಮವನ್ನು ಇವತ್ತು 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ಇಲ್ಲಿ ಹಮ್ಮಿಕೊಂಡು ನಮ್ಮ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಮತ್ತು ಎಲ್ರಿಗೂ ಧನ್ಯವಾದಗಳು. ಆರೋಗ್ಯ ತಪಾಸಣೆ ಮತ್ತು ನಮಗೆ ಎಲ್ರಿಗೂ ಆರೋಗ್ಯ ತಪಾಸಣೆ ಮತ್ತು ಬ್ಲಡ್ ಇದು ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಸದುಪಯೋಗ ಪಡ್ಕೊಂಡು ಎಲ್ಲರೂ ಅದನ್ನು ಇದು ಮಾಡಿಕೊಳ್ಬೇಕು ಅಂತ ಕಾರ್ಯಕ್ರಮದಲ್ಲಿ